स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। जिला कॉर्पोरेशन अध्यक्षराಗಿ ಸಮರ್ಥವಾಗಿ ಮುನ್ನಡೆಸಿದಂತ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಸನ್ಮಾನವನ್ನು 5 ನಿಮಿಷ ಆಮೇಲೆ ಮಾಡ್ತಾರೆ. ಅಧ್ಯಕ್ಷರು ಮಹಾನಗರ ಪಾಲಿಕೆ ಮಾಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾದ ಗಂಗಾಧರ ಸುಬ್ಬಣ್ಣ ಸಾಹೇಬರು, ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ಮತ್ತು ಪ್ರಿಂಟ್ ಮೀಡಿಯಾದ ಎಲ್ಲ ವರದಿಗಾರರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳೋದ್ರ ಮುಖಾಂತರ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೂಡ ಹೇಳೋದ್ರ ಮುಖಾಂತರ ನಿಮ್ಮೆಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ ಕಮಿಟಿಗೆ ಸ್ವಾಗತವನ್ನು ಮಾಡ್ತೇನೆ. ಇವತ್ತು ನಾವು ಜಿಲ್ಲಾ ಅಧ್ಯಕ್ಷನಾಗಿ ಕಳೆದ 5.5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ. ನಮಗೆಲ್ಲ ಗೊತ್ತಿದೆ, ಲೋಕಸಭೆಯ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷದಿಂದ ನಾನು ಮಾಡೋದ್ರಿಂದ ಚುನಾವಣೆಯಲ್ಲಿ ಒತ್ತಡಗಳು ಜಾಸ್ತಿಯಾಗಿ ಬರ್ತಾವೆ. ಅಧ್ಯಕ್ಷರ ಕೆಲಸ ನಿಭಾಯಿಸ್ತಕ್ಕಂಥ ಕೂಡ ಭಾಳ ಕಷ್ಟಕರ ಅಂತಕ್ಕಂಥ ಒಂದು ಮನವರಿಕೆ ನಮ್ಮ ವರಿಷ್ಠರು ಮಾಡಿ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ಇವತ್ತು ನೇಮಕ ಮಾಡಿದ್ದಾರೆ. ಸನ್ಮಾನ್ಯ ಮಲ್ಲು ಲೋಣಿ ಅವರನ್ನು ಇವತ್ತು ಅಧಿಕಾರ ಹಸ್ತಾಂತರ ಕೂಡ ಇವತ್ತು ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಮುಖಾಂತರ ಅವ್ರಿಗಿನ್ನ ಸ್ವಾಗತವನ್ನು ಕೋರ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಕಾಂಗ್ರೆಸ್ ಪಕ್ಷ ಕಳೆದ 5.5 ವರ್ಷದಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಏನು ಸಂಘಟನೆಯನ್ನು ನಾನು ಮಾಡಿದ್ದೇನೆ. ಹಲವಾರು ಚುನಾವಣೆಗಳನ್ನು ನಾವು ಗೆದ್ದಿದ್ದೇವೆ. ವಿಶೇಷವಾಗಿ ವಿಧಾನಸಭೆ ಚುನಾವಣೆಯಲ್ಲಿ 8 ಕ್ಷೇತ್ರದಲ್ಲಿ 6 ಕ್ಷೇತ್ರದ ಫಲಿತಾಂಶ ನಮ್ಮ ಪರವಾಗಿ ಬಂದಿದೆ. ಇವತ್ತು ಏನು ನನಗೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ದೊಡ್ಡವರಿಂದ ಸಣ್ಣವರವರೆಗೆ, ಸಣ್ಣ ಪದಾಧಿಕಾರಿಯಿಂದ ದೊಡ್ಡ ಪದಾಧಿಕಾರಿಗಳವರೆಗೆ ಎಲ್ಲರೂ ಕೂಡ ಮತ್ತು ಶಾಸಕರು ಮಂತ್ರಿಗಳು ಕೂಡ ನನಗೆ ಒಂದು ಸಹಕಾರವನ್ನು ಕೊಟ್ಟಿದ್ದರಿಂದ ಶಾಸಕ ಮತ್ತು ಮಂತ್ರಿಗಳಿಗೆ ಜೊತೆಗೆ ಎಲ್ಲ ಕಾರ್ಯಕರ್ತರು ಕೂಡ ಕಳೆದ 5 ವರ್ಷದಿಂದ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ಲರಿಗೂ ಕೂಡ ನಿಮ್ಮ ಮಾಧ್ಯಮದ ಮುಖಾಂತರ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಆಮೇಲೆ ಲೋಕಸಭೆ ಚುನಾವಣೆ ಇವತ್ತು ನಡೀತಾ ಇತ್ತು, ನಮ್ಮೆಲ್ಲರಿಗೂ ಗೊತ್ತಿದೆ. ಈ ಲೋಕಸಭೆ ಚುನಾವಣೆಯಲ್ಲಿ ಕಳೆದ 25 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ. ಆದರೆ ಇವತ್ತು ಹೊಸ ಒಂದು ಚರಿತ್ರೆ ನಿರ್ಮಾಣ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಸಲ ಯಾವುದೇ ಪರಿಸ್ಥಿತಿಯಲ್ಲಿ 1 ಲಕ್ಷ ಅಂತರದ ಮತದಿಂದ ನಾನು ಗೆಲ್ತೇನೆ, ಕಾಂಗ್ರೆಸ್ ಪಕ್ಷ ಗೆಲ್ತಾ ಇದೆ, ಆ ಹುರುಸು ಹುಮ್ಮಸ್ಸು ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇವತ್ತಿದೆ. ಇವತ್ತು ನಮ್ಮ ಅಧ್ಯಕ್ಷರು ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ಅಧ್ಯಕ್ಷರು ಬಂದ ಮೇಲೆ ಇನ್ನಿಷ್ಟು ಒಂದು ಹೊಸ ಶಕ್ತಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಗ್ತಾ ಇದೆ. ಅದು ನಮಗೆ ಬೋನಸ್ ಅಂತ ಹೇಳಿ ನಾನು ಕರಿತೇನೆ. ಅದಕ್ಕಾಗಿ ಕಳೆದ 5 ವರ್ಷದಿಂದ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದ್ರ ಮುಖಾಂತರ ನೂತನ ಶಾಸಕರನ್ನು ಸ್ವಾಗತ ಮಾಡೋದ್ರ ಮುಖಾಂತರ ನಾನು ಈ ಕಾರ್ಯಕ್ರಮವನ್ನು ಈ ಮುಂದೆ ಮಾತಾಡಲಿಕ್ಕೆ ಅವ್ರಿಗೆ ಹಚ್ತೇನೆ. ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಾಧ್ಯಮ ಮಿತ್ರರನ್ನ ಈ ಪತ್ರಿಕಾಗೋಷ್ಠಿಗೆ ತುಂಬ ಹೃದಯದಿಂದ ಸ್ವಾಗತಿಸಿ, ಈಗ ತಾನೇ ನಾನು ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಕಟಪೂರ್ವ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಜು ಆಲ್ಗೂರ್ ಸಾಹೇಬರು
ಲೋಕಸಭಾ ಅಭ್ಯರ್ಥಿ ಆಗಿರೋದ್ರಿಂದ ಈ ಸ್ಥಾನವನ್ನು ಇನ್ನೊಬ್ಬರಿಗೆ ಬಿಟ್ಟುಕೊಡ್ಬೇಕು ಅಂತ ಸಂದರ್ಭದಲ್ಲಿ ನನ್ನ ಮೇಲೆ ಎಲ್ಲ ಜಿಲ್ಲೆಯ ಸಚಿವರು, ಹಿರಿಯ ಶಾಸಕರು, ಹಿಂದಿನ ಅಧ್ಯಕ್ಷರು ವಿಶ್ವಾಸವನ್ನು ಕೊಟ್ಟು ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಇವತ್ತು ಅಧ್ಯಕ್ಷ ತೆಗೆದುಕೊಂಡ ಕ್ಷಣದಿಂದ ನನಗೆ ಒಂದು ಸವಾಲದ ಪ್ರಶ್ನೆ ಏನಪ್ಪ ಅಂದರೆ, ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಹುರಾಳುಗಳಾದಂಥ ಶ್ರೀಯುತ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಈಗ ಅವ್ರು ಹೇಳಿದ್ರು ಸುಮಾರು 1 ಲಕ್ಷ ಅಂತರದಿಂದ ಅಂತೇಳಿ. ನನಗೆ ವಿಶ್ವಾಸ ಇದೆ 1 ಲಕ್ಷ ಅಲ್ಲ, ಅದು ಸುಮಾರು 2 ಲಕ್ಷ ಅಂತರದಿಂದ ಅವ್ರು ಗೆದ್ದಿಬಹುದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಾವೆಲ್ಲ ಚುನಾವಣೆಗಳನ್ನು ನೋಡ್ತಾ ಬಂದರೆ ಇಲ್ಲಿ BJP ಅಭ್ಯರ್ಥಿ ಸುಮಾರು 30 ರಿಂದ 60 ಸಾವಿರ ಮತಗಳ ಅಂತರದಿಂದ ಇವತ್ತಿನವರೆಗೆ ಗೆದ್ಕೊಂಡು ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಅಂತರ ಸಿಕ್ಕಿಲ್ಲ. ಆದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಅನೇಕ ಜನಪರ ಕೆಲಸಗಳು, ಇವತ್ತು ಮಹಿಳೆಯರಿಗಾಗಿರ್ಬೋದು, ಯುವಕರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಇಂಥ ಕೆಲಸಗಳನ್ನು ಕಂಡು ಇವತ್ತು ಪ್ರತಿಯೊಬ್ಬರು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತಕ್ಕಂಥ ಆತುರದಲ್ಲಿದ್ದಾರೆ. ಇದಕ್ಕೆ ನಾವೆಲ್ಲರೂ ಅವ್ರ ಜೊತೆಗೆ ಕೈಗೂಡಿ ಕೆಲಸವನ್ನು ಮಾಡಿ ಶ್ರೀಯುತ ರಾಜು ಆಲ್ಗೂರ್ ಅವರನ್ನು ಗೆಲ್ಲಿಸ್ತೇವೆ. ಜೊತೆಗೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರನ್ನು, ಎಲ್ಲ ಘಟಕಗಳ ಅಧ್ಯಕ್ಷರನ್ನು, ಎಲ್ಲ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಒಂದು ಸಹಕಾರ, ಸಲಹೆ, ಮಾರ್ಗದರ್ಶನದಲ್ಲಿ ಈ ಪಕ್ಷ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸದೃಢವಾಗಿ ಬೆಳೆಯಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ತಮ್ಮೆಲ್ಲ ಮಾಧ್ಯಮದವರ ಮುಂದೆ ಹೇಳ್ತಾ ಇಚ್ಛಪಡ್ತಾ ಇದ್ದೀನಿ. ಬಿಜೆಪಿ ಮತ್ತು ಜೆಡಿಎಸ್ ಮಿತ್ರ ಆಗಿದೆ ಸರ್, ಇದರಿಂದ ನಿಮ್ಗೆ ಏನಾದರೂ ಇಲ್ಲ ಸರ್, ನಾಯಕರು ಒಪ್ಪಂದ ಮಾಡ್ಕೊಂಡಿದ್ದಾರೆ. ಆ JDS ಕಾರ್ಯಕರ್ತರು, JDSನ ಮತದಾರರು, ನಾವು ಆ ಭಾಗದಲ್ಲಿ ವಿಚಾರ ಮಾಡಿದಾಗ ಎಲ್ಲರೂ ನಮ್ಮ ಪಕ್ಷ ಜಾತ್ಯತೀತ ಪಕ್ಷ ಅಂತಕ್ಕಂಥ ಪಕ್ಷ ಇವತ್ತು ಒಂದು ಕೋಮುವಾದಿ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದೆ. ಇವತ್ತು ನಾವು BJP ಬೆಂಬಲ ಕೊಡೋದಿಲ್ಲ, ನಿಜವಾದ ಜಾತ್ಯತೀತ ಪಕ್ಷ ಕಾಂಗ್ರೆಸ್ ಪಕ್ಷ, ಅದಕ್ಕಾಗಿ ನಿಮ್ಮೊಂದಿಗೆ ಇರ್ತೇವೆ ಅಂತಕ್ಕಂಥ JDSನ ಅನೇಕ ಜನ ಕಾರ್ಯಕರ್ತರು ನಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಸರ್, ಇಲ್ಲ 1 ಲಕ್ಷ ಮತ ಅಂತರದಿಂದ ಅದಕ್ಕೆ ಪುಷ್ಟರಾಗಿ ಗ್ಯಾರಂಟಿ ಯೋಜನೆ ಕಾರಣ ಅದು ಕೂಡ ಖಂಡಿತವಾಗಿ ಕೂಡ ಕಾರಣ. ಯಾಕಂದರೆ ನಾವು ಉಳಿದಂಥ ಸರ್ಕಾರ ಯಾವುದಾದ್ರೂ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಬಹುಶಃ ನೇರವಾಗಿ ಅನುಕೂಲತೆಗಳು ಜನರಿಗೆ ತರ್ತಕ್ಕಂಥ ವ್ಯವಸ್ಥೆ ಬೇರೆ ಯಾವ ರಾಜ್ಯದಲ್ಲಿ ಇಲ್ಲ. ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ಗ್ಯಾರಂಟಿಗಳನ್ನು ಶಬ್ದಶಃ ಇಂಪ್ಲಿಮೆಂಟೇಷನ್ ಮಾಡಿರ್ತಕ್ಕಂಥ ರಾಜ್ಯ ಯಾವುದಾದ್ರೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮತ್ತು ಅವರು ಇನ್ನೊಂದು ಪ್ರಶ್ನೆ TV9ದವರು 5 ಒಂದು ಪ್ರಶ್ನೆ ಕೇಳಿದ್ರು. ಲಾಸ್ಟ್ ಟೈಮ್ ಇವರು ಉತ್ತರ ಕೊಟ್ಟರು. ಲಾಸ್ಟ್ ಟೈಮ್ JDS ಮತ್ತು ಕಾಂಗ್ರೆಸ್ ನಾವು ಜಂಟಿಯಾಗಿ ಚುನಾವಣೆ ಮಾಡಿದ್ವಿ. ಅದರ ಪರಿಣಾಮ ಏನಾಯಿತು? ನಮ್ಮ ಪಕ್ಷ 2.5 ಲಕ್ಷದಿಂದ ಸೋಲ್ತು. 2.5 ಲಕ್ಷದಿಂದ BJP ಅವ್ರು ಗೆದ್ದರು. ಈಗ ಅದೇ ರಿಪೀಟ್ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇವ್ರು ಹೇಳ್ದಂಗೆ 2 ಲಕ್ಷದಿಂದ ಅಬೋವ್ ಹೋಗಿ ಗೆಲ್ತಾ ಇದೆ. ಅದು ಆ ರಿಸಲ್ಟ್ ಅವ್ರಿಗೆ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಏನು ಹಿಂದೆ ಬಂದಿರ್ತಲ್ಲ, ಆ ಪರಿಣಾಮ ಅವ್ರು ಎದುರಿಸ್ತಾರೆ ಈ ಸಲ BJP. ನಮ್ಮ ಅಂದಾಜು ಪ್ರಕಾರ 15 ರಿಂದ 20 ಸೀಟ್ಗಳು ಬರ್ತವೆ. ನೀವು ಈಗಾಗಲೇ ಪ್ರಸ್ತಾವನೆ ಮಾಡಿದಾಗೆ ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಮಹಿಳೆಯರಲ್ಲಿ, ಯುವಕರಲ್ಲಿ ಮನ ಮುಟ್ಟುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡಿದೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಬೇಕಂತಕ್ಕಂಥ ವಾತಾವರಣ ಎಲ್ಲ ಕಡೆ ಮೂಡ್ತಾ ಇದೆ. ಹೀಗಾಗಿ ನಮಗೆ ವಿಶ್ವಾಸ ಇದೆ, ಈ ಸಲ ನಾವು ರಾಜ್ಯದಲ್ಲಿ 15 ರಿಂದ 20 ಸ್ಥಾನಗಳನ್ನು ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಲೋಕಸಭೆಯಲ್ಲಿ ನಾವು ಗೆಲ್ತೇವೆ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793।
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.